ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೇ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ನನಗೆ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ರು ಆ್ಯಕ್ಚುಲಿ. ನಾನು ತುಂಬ ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ದೆ. ತುಂಬ ಪೇರೆಂಟ್ಸಲ್ಲಿ ಕನ್ಫ್ಯೂಷನ್. ಏನಕ್ಕೆ ಅಂದರೆ ಮಕ್ಕಳು ಫೋರ್ಸ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ಗೆ. ಪೇರೆಂಟ್ಸ್ ಕೇಳ್ತಾ ಇದ್ದಾರೆ ನನಗೆ, ಸರ್ ನಾವು ಯಾವ್ದು ಕೊಡಿಸೋದು, ಕಾಮಿಡಿಕೇಯಲ್ಲಿ ಕೊಡಿಸ್ಲಾ, CETಯಲ್ಲಿ ಕೊಡಿಸ್ಲಾ, ಇಲ್ಲ ಮ್ಯಾನೇಜ್ಮೆಂಟ್ ಟ್ರೈ ಮಾಡಲಾ, ಕ್ಯಾನ್ ಐ ಟೇಕ್ ಎ ಲೋನ್, ಕ್ಯಾನ್ ಐ ಸ್ಪೆಂಡ್ 15 lakhs, ಕ್ಯಾನ್ ಐ ಸ್ಪೆಂಡ್ 25 lakhs, 30 lakhs. ಯಾಕಂದರೆ ಮಕ್ಕಳು ಪೇರೆಂಟ್ಸ್ಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ನನಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜೇ ಬೇಕು, ಟಾಪ್ ಕೋರ್ಸೇ ಬೇಕು, ಇದರಲ್ಲೇ ನಂಗೆ ಪ್ಲೇಸ್ಮೆಂಟ್ಸ್ ಆಗುತ್ತೆ, ನಂಗೆ ಆ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ, ಆ ಕೋರ್ಸ್ ಬಿಟ್ಟು ಬೇರೆ ಕೋರ್ಸ್ ತೊಗೊಂಡ್ರೆ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ. ಈ ಥರ ಲಾಟ್ ಆಫ್ ಥಿಂಗ್ಸ್ ತುಂಬ ಮಕ್ಕಳ ತಲೆಯಲ್ಲಿದೆ. ಅದು ನಾನು ಹೇಳಲೇಬೇಕು. ನನ್ನ ಪೇರೆಂಟ್ಸ್ ನನಗೆ ಹೇಳ್ತಾರೆ, ಸರ್ ಫಸ್ಟ್ ನೀವು ಇದ್ರ ಬಗ್ಗೆ ವಿಡಿಯೋ ಮಾಡಿ, ನಾವೆಷ್ಟೇ ಹೇಳಿದ್ರು ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ನಿಮ್ಮ ಮಾತು ಕೇಳ್ತಾರೆ. ದಯವಿಟ್ಟು ಒಂದು ವಿಡಿಯೋ ಮಾಡಿ ನನಗೆ ಹೇಳ್ತಾಯಿದ್ರು. ನಾನು ಈ ವಿಡಿಯೋಲಿ ಮಕ್ಕಳೇ ಹೇಳ್ತೀನಿ. ಒಂದು ವೇಳೆ ಲೆಟ್ ಮಿ ಫಸ್ಟ್ ಆಫ್ ಆಲ್ ಟೆಲ್ ಯು, ನಿಮಗೆ CETಯಲ್ಲಿ ರಿಸಲ್ಟ್ಸ್ ಬಂದಿದೆ ಆಲ್ರೆಡಿ. ನೀವೇನಾದರೂ ಟಾಪ್ 20 ಕಾಲೇಜ್, ಟಾಪ್ 10 ಕಾಲೇಜ್ ತೊಗೊಂಡ್ರೆ ಮಹಾ ಅಂದರೆ ಎಷ್ಟು ಸೀಟ್ ಇರುತ್ತೆ, ಏನೊಂದು 15,000 20,000 ಸೀಟ್ ಇರುತ್ತೆ ಅಷ್ಟೇ. ಅಂದರೆ 2 ಲಕ್ಷ ರ್ಯಾಂಕ್ ಕೊಟ್ಟಿದ್ದಾರೆ. ಅದರಲ್ಲಿ 20-25,000, ಈವನ್ ಇಫ್ ಯು ಟೇಕ್ ಟಾಪ್ 25 ಕಾಲೇಜ್ ಆರ್ 30 ಕಾಲೇಜ್ ಆಲ್ಸೋ, ಆರ್ ಈವನ್ ಇಫ್ ಟೇಕ್ 40 ಕಾಲೇಜಸ್ ಆಲ್ಸೋ, ಮಹಾ ಅಂದರೆ 50,000 60,000 ಅಲ್ಲಿವರೆಗೂ ಸೀಟ್ಸ್ ಇರುತ್ತೆ. ವಾಟ್ ಅಬೌಟ್ ಅದು ಎಲ್ಲ ಬ್ರ್ಯಾಂಚ್ ಸೇರಿ. ಆದರೆ ಎಷ್ಟೊಂದು ಜನಕ್ಕೆ ಪರ್ಟಿಕ್ಯುಲರ್ ಬ್ರ್ಯಾಂಚೇ ಬೇಕು ಅಂತ ಇರ್ತಾರೆ. ಇದು ಯಾವುದೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ನಾವು ಏನು ಮಾಡಲಿ, ಕೋರ್ಸ್ ತೊಗೊಂಡ್ಲೋ ಬೇಡವೋ, ಇಲ್ಲ ಸಮ್ ಆಫ್ ಯು ಲೂಸಿಂಗ್ ಹೋಪ್ಸ್ ಓನ್ಲಿ, ನನಗೆ ಇಂಜಿನಿಯರಿಂಗೇ ಬೇಡ, ಕೆಲವೊಬ್ಬರು ಮ್ಯಾನೇಜ್ಮೆಂಟ್ ಬೇಕು ನಮಗೆ ಟ್ರೈ ಮಾಡ್ತಾ ಇದ್ದೀರಾ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಮಕ್ಕಳೇ. ಇದು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಇಂಜಿನಿಯರಿಂಗ್ ಡಿಗ್ರಿಗೆ ನಾನು ಹೇಳ್ತಾ ಇದ್ದೀನಿ ನೋಡಿ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಐ ಹ್ಯಾವ್ ಲಿಟಲ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್. ಇಂಜಿನಿಯರಿಂಗ್ ಡಿಗ್ರಿಗೆ ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ, ಯು ಶುಡ್ ನಾಟ್ ಸ್ಪೆಂಡ್ ಮೋರ್ ದ್ಯಾನ್, ನನ್ನ ಪ್ರಕಾರ 10 ಲಕ್ಷ ಒಂದು ವರ್ಷಕ್ಕೆ. ನೀವು ಮ್ಯಾನೇಜ್ಮೆಂಟ್ ತೊಗೊಳ್ಳಿ, ಕಾಮಿಡಿಕೇರ್ ತೊಗೊಳ್ಳಿ, CET ತೊಗೊಳ್ಳಿ. ಅಫ್ಕೋರ್ಸ್ CETಯಲ್ಲಿ ನೀವು ಎಂಟೈರ್ ಇಂಜಿನಿಯರಿಂಗ್ ಕೋರ್ಸ್ನ ನನ್ನ ಪ್ರಕಾರ ಒಂದು 5 lakhs ಮುಗಿಸ್ಬೋದು. ಬಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 10 lakhs rupees ಅಷ್ಟೇ ಮಕ್ಕಳೇ. ಇಂಜಿನಿಯರಿಂಗ್ ಡಿಗ್ರಿ ಈಸ್ ನಾಟ್ ವರ್ತ್ ಮೋರ್ ದ್ಯಾನ್ 10 lakhs. ನನಗೆ ಟಾಪ್ ಕಾಲೇಜ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಒಂದು 40 lakhs 50 lakhs ಲೋನ್ ತೊಗೊಂಡೋಗಿ ಅಲ್ಲಿ ಕಾಲೇಜಲ್ಲಿ ಜಾಯ್ನ್ ಆಗಿ ಅದಾದಮೇಲೆ ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ, ಯು ಅಂಡರ್ಸ್ಟ್ಯಾಂಡ್ ಮಕ್ಕಳೇ. ಇಟ್ಸ್ ನಾಟ್ ಅಬೌಟ್, ಐ ನೋ ಸಮ್ ಸ್ಟೂಡೆಂಟ್ಸ್, ಐ ನೋ ಸಮ್ ಪೇರೆಂಟ್ಸ್, ತುಂಬ ದುಡ್ಡು ಇರುತ್ತೆ, ದೆನ್ ಡೆಲ್ ಪುಟ್ ಇಟ್ ಇನ್ ಟು ಟಾಪ್. ಎವ್ರಿ ಒನ್ ಇಸ್ ನಾಟ್ ಲೈಕ್ ದಟ್. ಯಾವುದೋ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗ್ತಾರೆ, ಅಲ್ಲಿ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ, ಮತ್ತು ಅವರಲ್ಲಿ ಹೆಂಗಿದ್ದು ಬಿಸ್ನೆಸ್ ಏನೋ ಇನ್ನೊಂದು ಇರುತ್ತೆ. ದೇ ವಿಲ್ ಗಿವ್ ಸಮ್ ಅದರ್ ಬಿಸ್ನೆಸಸ್. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಲೈಕ್ ದಿಸ್. ಇಲ್ಲ ಫಾರಿನ್ ಕಂಟ್ರಿ ಕಳಿಸ್ತಾರೆ, ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ದೇರ್. ಇಫ್ ಯು ಹ್ಯಾವ್ ಲಾಟ್ಸ್ ಆಫ್ ಮನಿ, ದಟ್ಸ್ ಡಿಫ್ರೆಂಟ್ ಕೇಸ್. ಬಟ್ ಟೇಕಿಂಗ್ ಲೋನ್ 50 lakhs ಆರ್ 40 lakhs ಆರ್ 30 lakhs, ಇನ್ವೆಸ್ಟಿಂಗ್ ಆನ್ ಇಂಜಿನಿಯರಿಂಗ್ ಡಿಗ್ರಿ ಈಸ್ ನಾಟ್ ವರ್ತ್ ಇಟ್. ನಾನು ಇದನ್ನು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಇಟ್ಸ್ ನಾಟ್ ಅಟ್ ಆಲ್ ವರ್ತ್ ಇಟ್. ಯಾಕೆಂದರೆ ಏನಕ್ಕೆ ಅಂತ ಹೇಳಿದ್ರೆ, ನನಗೆ ಒಂದು ವೇಳೆ ಇಂಜಿನಿಯರಿಂಗ್ ಸಿಗ್ತಾ ಇಲ್ಲ, ನನಗೊಂದು ವೇಳೆ ಟಾಪ್ ಇಂಜಿನಿಯರಿಂಗ್ ಕೋರ್ಸ್ ಸಿಗ್ತಲ್ಲ, ನಾನು ಏನು ಮಾಡಲಿ? ಯು ಕ್ಯಾನ್ ಡೆಫಿನೆಟ್ಲಿ ಅಚೀವ್. ದೇರ್ ಸೋ ಮೆನಿ ಸ್ಟೂಡೆಂಟ್. ನನಗೆ ತುಂಬ ಎಕ್ಸಾಂಪಲ್ಸ್ ಗೊತ್ತಿದೆ ಮಕ್ಕಳೇ. ಆನ್ಲೈನ್ ಮೂಲಕ ಮಾಸ್ಟರ್ಸ್ ದೇರ್ ಆರ್ ಸೋ ಮೆನಿ ವೀಡಿಯೋಸ್. ನಾನು ಪ್ರತಿಯೊಂದು ಇಂಡಿವಿಜುವಲಿ ಮಾಡೋಕ್ಕೆ ತುಂಬ ವೀಡಿಯೋಸ್ ಮಾಡಬೇಕು. ನಾವು ಆನ್ಲೈನ್ ಮೂಲಕ ಯಾವ ರೀತಿ ಮಾಡ್ಬೋದು. ಈಗ ತುಂಬ 10 ವರ್ಷದಿಂದ ನೀವು ಇಂಜಿನಿಯರಿಂಗ್ ತೊಗೊಂಡ್ರೆ, 10 ವರ್ಷ 15 ವರ್ಷ ಇಫ್ ಯು ಗೋ ಬ್ಯಾಕ್, ದೆನ್ ಯು ಸಿ ಇಂಜಿನಿಯರಿಂಗ್. ಆ ಟೈಮಲ್ಲಿ ರಿಸೋರ್ಸಸ್ ಏನಿತ್ತು, ಈಗ ರಿಸೋರ್ಸಸ್ ಏನಿದೆ. ಈಗ ಎಲ್ಲ ಆನ್ಲೈನ್ ಬಂದಿದೆ. ದ ಸೋ ಮೆನಿ ಸ್ಕಿಲ್ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ಸ್, ದ ಸೋ ಮೆನಿ ಆನ್ಲೈನ್ ಕೋರ್ಸಸ್. ಯು ಕ್ಯಾನ್ ಕ್ರ್ಯಾಕ್ JEE, ಯು ಕ್ಯಾನ್ ಕ್ರ್ಯಾಕ್ KCET, ಯು ಕ್ಯಾನ್ ಕ್ರ್ಯಾಕ್ NEET ಇನ್ ಜಸ್ಟ್ ಸ್ಟಡಿಂಗ್ ಇನ್ YouTube itself. There are some students who's learning some big things in YouTube itself, ಕೋಡಿಂಗ್ ಎವ್ರಿಥಿಂಗ್. ಅರ್ಥ ಮಾಡ್ಕೊಳ್ಳಿ ಫಸ್ಟ್. ದ ಎಜುಕೇಷನ್ ಏನಿದೆ ಅಲ್ವಾ, 15 ವರ್ಷದ್ದು ಮತ್ತು ಈಗಂದು ತುಂಬ ಚೇಂಜಸ್ ಆಗಿದೆ. ಒಂದು ಕಡೆ ಪ್ರೈಸಸ್ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ, ಒಂದು ಕಡೆ ಬಿಗ್ ಕಾಲೇಜಸ್, ಬಟ್ ಅಟ್ ದ ಸೇಮ್ ಟೈಮ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಪ್ಲೇಸ್ಡ್ ಇನ್ ವೆರಿ ಗುಡ್ ವೆರಿ ಗುಡ್ ಕಂಪನೀಸ್. ಈವನ್ ಕೆಲವೊಂದು ಆನ್ಲೈನ್ ಕೋರ್ಸಸ್ ಮಾಡಿ, ಕೆಲವೊಂದು ತುಂಬ ಎಫರ್ಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನೋ ಮ್ಯಾಟರ್ ವೆದರ್ ಯು ಟೇಕ್ 40 lakhs ಲೋನ್, ನಾವು 40 ಲಕ್ಷ ಲೋನ್ ತೊಗೊಂಡು ಯಾವ ಟಾಪ್ ಕಾಲೇಜ್ ತೊಗೊಂಡು ಅಲ್ಲೋಗಿ ಏನು ವರ್ಕ್ ಮಾಡಲಿಲ್ಲ ಅಂದರೆ ನೋ ಒನ್. ದೇ ಲಾಟ್ ಆಫ್ ಥಿಂಗ್ಸ್ ಮಕ್ಕಳನ್ನ ಹೇಳಕ್ಕೆ ಹೋದರೆ ಹೇಳ್ತಾ ಇರ್ತೀನಿ. ಐ ಡೈರೆಕ್ಟ್ಲಿ ಕಮ್ ಟು ದ ಪಾಯಿಂಟ್ ಫಸ್ಟ್. ಓಕೆ, ಫಸ್ಟ್ ಸರ್, ನನಗೆ ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ ಇಂಜಿನಿಯರಿಂಗಲ್ಲಿ. ನಾನೇನು ಮಾಡ್ಬೋದು? ಫಸ್ಟ್ ಆಫ್ ಆಲ್, ಐ ಸೆಡ್ ಆನ್ಲೈನ್ ಕೋರ್ಸಸ್. ದೇ ಸೋ ಮೆನಿ ಆನ್ಲೈನ್ ಕೋರ್ಸಸ್. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ ಆ್ಯಕ್ಚುಲಿ ಇದು. ದೇರ್ ಇಸ್ ಅ ಕೋರ್ಸ್, ದೇರ್ ಇಸ್ ಆನ್ಲೈನಲ್ಲಿ ಸ್ವಯಂ ಅಂತ ಒಂದು ಪೋರ್ಟಲ್ ಇದೆ. ದೇರ್ ಆರ್ ಸೋ ಮೆನಿ ಆನ್ಲೈನ್ ಕೋರ್ಸಸ್. ಐ ಆಮ್ ಪ್ರಮೋಟಿಂಗ್ ಗೌರ್ಮೆಂಟ್ ಕೋರ್ಸಸ್. ಓಕೆ, ದೇರ್ ಇಸ್ ಒನ್ ಕೋರ್ಸ್, ಇದ್ರ ಮೇಲೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಐ ಥಿಂಕ್ ವೆರಿ ಲಾಂಗ್ ಬ್ಯಾಕ್ ಐ ಡಿಡ್ ಎ ವಿಡಿಯೋ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಿಕಲ್ ಎನ್ಹಾನ್ಸ್ಮೆಂಟ್ ಲರ್ನಿಂಗ್ ಅಂತ. ಇದೊಂದು ಸ್ವಯಂ ಪೋರ್ಟಲ್ ಇದೆ.
ಸೊ ನೀವು ಹೋಗಿ ಚೆಕ್ ಮಾಡಿ ಆ್ಯಕ್ಚುಲಿ ಅದರಲ್ಲಿ IIT ಪ್ರೊಫೆಸರ್ಸ್ ಅಂದರೆ ಯಾರು IITಯಲ್ಲಿ ಟೀಚ್ ಮಾಡ್ತಾರೋ ಅವರೇ ಬಂದು ಈಗ ನಮ್ಮ ಸಿಂಪ್ಲಿಫೈಡ್ ಮೆಥಡ್ ಕೋರ್ಸ್ ಇತ್ತಲ್ವಾ, ಹಂಗೆ ಅವರೇ ಸಣ್ಣ ಕೋರ್ಸ್ ಮಾಡಿಬಿಟ್ಟು ಅಫ್ಕೋರ್ಸ್ ಗೌರ್ಮೆಂಟ್ ಫಂಡೆಡು, ಅವ್ರು ಅಷ್ಟೊಂದು ಜಾಸ್ತಿ ಪ್ರೈಸ್ ಇರೋದಿಲ್ಲ. ಸೊ ದೇ ಕೀಪ್ 2000 rupees 1000 rupees ಆ ಥರ 1000 rupees 2000 rupees ಕೋರ್ಸ್ ಮಾಡಿಬಿಟ್ಟು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಿಕಲ್ ಎನ್ಹಾನ್ಸ್ಮೆಂಟ್ ಲರ್ನಿಂಗ್ ಅಂತ IIT ಪ್ರೊಫೆಸರ್ಸು ಅವರೇ ಕೋರ್ಸಸ್ ಮಾಡಿ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಐ ಆಮ್ ಜಸ್ಟ್ ಟೆಲಿಂಗ್ ಒನ್ ಎಕ್ಸಾಂಪಲ್. ಅದೇ ರೀತಿ ತುಂಬ ಇದ್ದಾವೆ, ಈವನ್ ಪ್ರೈವೇಟಲ್ಲಿ ಇದ್ದಾವೆ, ಈವನ್ ಸಮ್ ಟಾಪ್ ಎಡ್ಯುಕೇಟರ್ಸ್ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಈ ಥರ ಆನ್ಲೈನ್ ತುಂಬ ರಿಸೋರ್ಸಸ್ ಇದೆ ಮಕ್ಕಳೇ. ಅಫ್ಕೋರ್ಸ್ ದೇರ್ ಆರ್ ಸಮ್ ಇಂಜಿನಿಯರಿಂಗ್ ಡಿಗ್ರೀಸ್, ಕೆಲವೊಂದು ಡಿಗ್ರೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಸಿವಿಲ್ ಈ ಥರ ಡಿಪಾರ್ಟ್ಮೆಂಟ್ ಅದೇನೋ ಅಂದರೆ ಯು ನೀಡ್ ಎಕ್ವಿಪ್ಮೆಂಟ್. ನೀವು ಕಲಿಬೇಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಿಷನರಿ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏರೋನಾಟಿಕಲ್ ಇಂಜಿನಿಯರಿಂಗು, ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂದರೆ ಅಟ್ಲೀಸ್ಟ್ ದೇ ಶುಡ್ ಟಾಕ್ ಅಬೌಟ್ ಒಂದು ಏರೋಸ್ಪೇಸ್ ಅಂದರೆ ಒಂದು ದೇ ಶುಡ್ ಹ್ಯಾವ್ ಒನ್ ಇಂಜಿನ್, ಅಟ್ಲೀಸ್ಟ್ ಒಂದು ಏರೋಪ್ಲೇನ್ ಇಂಜಿನ್ ಇರಬೇಕಲ್ವಾ ಟು ಟೀಚ್ ದೆಮ್ ಎವ್ರಿಥಿಂಗ್. ಅರ್ಥ ಮಾಡ್ಕೊಳ್ಳಿ. ಸೊ ದೇರ್ ಹ್ಯೂಜ್ ಅಮೌಂಟ್ ಆಫ್ ಮನಿ ರಿಕ್ವೈರ್ಡ್. ಈಗ ಯಾವುದೋ ಒಂದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಯಾವ್ದು ತೊಗೊಂಡ್ರು ಇದರಲ್ಲಿ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಇಂಜಿನಿಯರಿಂಗಲ್ಲಿ. ಅರ್ಥ ಆಯ್ತಾ? ಬಟ್ ವಿ ಟಾಕ್ ಅಬೌಟ್ ಎಲೆಕ್ಟ್ರಾನಿಕ್ಸಲ್ಲೂ ಬೇಕು ಸ್ವಲ್ಪ. ವಿ ಟಾಕ್ ಅಬೌಟ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಆಲ್. ಸೊ ಈಗೇನಾಗಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಆನ್ ಆನ್ಲೈನ್. ತುಂಬ ಆನ್ಲೈನ್ ನೀವು ಕಲಿಬೋದು, ತುಂಬ ವರ್ಕ್ಶಾಪ್ಸ್ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಫೋರ್ಸ್ ಯುವರ್ ಪೇರೆಂಟ್ಸ್. ದಯವಿಟ್ಟು ನಿಮಗೇನು ಸಿಗುತ್ತೋ CETಯಲ್ಲಿ ಯಾವ ರ್ಯಾಂಕ್ ಬರುತ್ತೋ ಯಾವ ಅದರಲ್ಲೇ ಸೀಟ್ ತೊಗೊಂಡು ಈ ಥರ ಆನ್ಲೈನ್ ಕೋರ್ಸಸ್ ಮೂಲಕ ನಿಮ್ಮ ಏನು ಟ್ಯಾಲೆಂಟ್ನ ತೋರಿಸಿ. ನೀವು ಆ್ಯಕ್ಚುಲಿ ಯು ಶೋ ಯುವರ್ ಟ್ಯಾಲೆಂಟ್. ನಾನು ಪ್ರೂವ್ ಮಾಡ್ತೀನಿ. ಯಾಕೆ ಫ್ರ್ಯಾಂಕ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ದೇರ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ ಅಬೌಟ್ ಇಂಜಿನಿಯರಿಂಗ್ ಕಾಲೇಜಸ್, ದ ಹಾರ್ಶ್ ರಿಯಾಲಿಟಿ ಆಫ್ ಆಲ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಅವರ್ ಎಕ್ಸೆಪ್ಟ್ ಫ್ಯೂ IITs ಆ್ಯಂಡ್ NITs. ಬೇರೆ ಕಾಲೇಜ್ ಅದೊಂದು ಡಿಫ್ರೆಂಟ್ ಹಂಗಾಮನೆ ಇದೆ, ಅದನ್ನ ಬಗ್ಗೆ ಐ ಡಿಸ್ಕಸ್ ಲೇಟರ್. ಓಕೆ, ಸೊ ನಾನು ಹೇಳ್ತೇನೆ. ಸೊ ತುಂಬ ಈ ಥರ ನೀವು ಆನ್ಲೈನ್ ಮಾಡ್ಕೊಂಡು ಯು ಕ್ಯಾನ್ ರಿಯಲಿ ಅಚೀವ್ ಎ ಲಾಟ್. ಅರ್ಥ ಆಯ್ತಾ? ಕಂಪ್ಯೂಟರ್ ಸೈನ್ಸ್ ಅಂತೂ ನೀವು ತುಂಬ ಐ ಥಿಂಕ್ ನಂಗೆ ಐ ವಾಸ್ ಟಾಕಿಂಗ್ ಟು ನಮ್ಮ ಸ್ಟೂಡೆಂಟ್ಸ್ ಮಾತಾಡ್ತಾ ಇದೆ. ಸರ್ ನಂದು 40,000 ರ್ಯಾಂಕ್ ಬಂದುಬಿಟ್ಟಿದೆ, ನಾನು 20,000 ಬರುತ್ತೆ ಅಂದ್ಕೊಂಡಿದ್ದೆ. ಸೊ ಲೈಫೇ ವೇಸ್ಟ್ ಆಯಿತು, ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕಾಗಿತ್ತು, ನಂಗೆ ಸಿಗ್ತಾ ಇಲ್ಲ. ಈಗ ಕ್ಯಾನ್ ಐ ಟೇಕ್ ಸಮ್ ಅದರ್ ರ್ಯಾಂಡಮ್ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲ ಯಾವುದೋ ಒಂದು ಬೇರೆ ಕೋರ್ಸ್ ತೊಗೊಂಡ್ಲ? ಈ ಥರ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಸಿ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಯು ಕ್ಯಾನ್ ಜಸ್ಟ್ ಲರ್ನ್ ಎವ್ರಿಥಿಂಗ್ ವಿತ್ ಲ್ಯಾಪ್ಟಾಪ್. ನಿಮಗೇನು ಇದು ಬೇಕಾಗಿಲ್ಲ. ಯು ಡೋಂಟ್ ಈವನ್ ನಿಮ್ಮ ಕೋಡಿಂಗು ಏನೋ ದೇ ಸೋ ಮೆನಿ ಕೋಡಿಂಗ್ ಪ್ಲ್ಯಾಟ್ಫಾರ್ಮ್, ದೇ ಸೋ ಮೆನಿ ಕೋಡಿಂಗ್ ಹ್ಯಾಕಥಾನ್ಸ್, ಇನ್ನೂ ಎಷ್ಟೊಂದಿದೆ ಮಕ್ಕಳೇ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನು ಮಾಡಬೇಕು, ಏನು ಇಂಟ್ರೆಸ್ಟ್ ಇದೆ ಅದನ್ನು ತೊಗೊಳ್ಳಿ. ಡೋಂಟ್ ಫೋರ್ಸ್ ಯುವರ್ ಪೇರೆಂಟ್ಸ್ ಟು ಯಾವುದೋ ಒಂದು ಮ್ಯಾನೇಜ್ಮೆಂಟಲ್ಲಿ ಕೊಡಿಸಿ ಅಂತ. ನಂತರ ಸೊ ಒಂದು ವೇಳೆ ಸರ್ ನನಗೆ ಇನ್ನೂ ಫಾರ್ ಎಕ್ಸಾಂಪಲ್ ಈಗ ನೀವು ಸೊ ಕೆಲವೊಂದು ಬ್ರಾಂಚಸ್ ತೊಗೊತೀರ, ಲೈಕ್ ನಾನ್ IT ಬ್ರಾಂಚಸ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ನಿಮಗೆ ಪ್ಲೇಸ್ಮೆಂಟ್ಸ್ ಆಗದೇ ಇರ್ಬೋದು. ಯು ಮೇ ರಿಕ್ವೈರ್ ಸ್ಪೆಷಲೈಸೇಷನ್ಸ್. ಇನ್ಫ್ಯಾಕ್ಟ್ ನಾನು ಮಾರ್ನಿಂಗ್ ಒಬ್ಬ ಸ್ಟೂಡೆಂಟ್ ಜೊತೆ ಮಾತಾಡ್ತಾ ಇದ್ದೆ. ಅವ್ರಿಗೆ ದಟ್ ಗರ್ಲ್ ಐ ಥಿಂಕ್ ಶಿ ಗಾಟ್ 10,000 ರ್ಯಾಂಕ್. ಏರೋನಾಟಿಕಲ್ ಇಂಜಿನಿಯರಿಂಗೇ ಬೇಕಂತೆ. ಶಿ ವಾಸ್ ವೆರಿ ಮಚ್ ಏರೋನಾಟಿಕಲೇ ನನಗೆ ಬೇಕು ಸರ್, ನಾನು ಹೆಂಗೆ ಮಾಡೋದು? ಸೊ ಕೆಲವೊಂದರಲ್ಲಿ ಯು ಹ್ಯಾವ್ ಟು ಡೂ ಮಾಸ್ಟರ್ಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ನ್ಯಾಷನಲ್ ಏರೋನಾಟಿಕ್ಸ್ ಲಿಮಿಟೆಡ್, NAL ಆಗಲಿ, HAL ಆಗಲಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ISRO ಆಗಲಿ, ಇದರಲ್ಲಿ ಸೋ ಮೆನಿ ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಅಷ್ಟೊಂದು ಪ್ಯಾಷನ್ ಇದೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಿಮ್ಗೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ಪ್ಲೇಸ್ಮೆಂಟ್ಸ್ ಇಲ್ಲದೆ ಇರ್ಬೋದು. ನೀವು ಮಾಸ್ಟರ್ಸ್ ಮಾಡಬೇಕಾಗುತ್ತೆ, ಫರ್ದರ್ ರಿಸರ್ಚ್ ಮಾಡಬೇಕಾಗುತ್ತೆ, ಬೇರೆ ಕಂಟ್ರೀಸ್ಗೆ ಹೋಗಬೇಕಾಗುತ್ತೆ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಅರ್ಥ ಆಯ್ತಾ? ಸೊ ಅಂದರೆ ಎಷ್ಟೊಂದು ಸತಿ ಏನಾಗುತ್ತೆ, ಒಂದು ವೇಳೆ ನಿಮ್ಗೆ ಏನಾದರೂ ಸೊ ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇನ್ ದೇರ್ ಇಸ್ ಒನ್ ಮೋರ್ ಥಿಂಗ್ ಮಕ್ಕಳು, ನಾನೇ ಹೇಳ್ತೀನಿ ಇದನ್ನು. ಸೊ ಇನ್ಫ್ಯಾಕ್ಟ್ ನಾನು ಮಾಸ್ಟರ್ಸ್ ಮಾಡಿದ್ದೀನಿ. ನಾನು ಮಾಸ್ಟರ್ಸ್ ಮಾಡಿರೋದು IIT ಖರಗ್ಪುರಲ್ಲಿ. ಐ ಹ್ಯಾವ್ ಟು ಟೆಲ್ ಯು, ನಾನು PUC ಟೀಚ್ ಮಾಡೋಕ್ಕಂದ್ರೆ ಐ ಡೋಂಟ್ ಹ್ಯಾವ್ ಟು ಟೆಲ್ ವಾಟ್ ಐ ಹ್ಯಾವ್ ಡನ್. ಸೊ PUC ಟೀಚ್ ಮಾಡೋಕ್ಕೆ ಯಾವುದರ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ, ಚೆನ್ನಾಗಿ ಟೀಚ್ ಮಾಡಿದ್ರೆ ಸಾಕು. ಬಟ್ ವೆನ್ ವಿ ಟಾಕ್ ಅಬೌಟ್ ನಿಮ್ಮ ಕೆರಿಯರ್ ಗೈಡೆನ್ಸ್ ಕೊಡಬೇಕಂದ್ರೆ ಐ ಶುಡ್ ಟೆಲ್. ನಾನೇ ಮಾಸ್ಟರ್ಸ್ ಮಾಡಿದ್ದೀನಿ. ದಿಸ್ ಇಸ್ ಹ್ಯೂಜ್ ಚೇಂಜ್. ನಿಮ್ಗೆ ಏನು ಡಿಮ್ಯಾಂಡ್ ಇದೆ? ಫಾರ್ ಎಕ್ಸಾಂಪಲ್ ನಂದೊಂದು ಡಿಫ್ರೆಂಟ್ ಸ್ಟೋರಿ ಬಿಡಿ. ಆ್ಯಕ್ಚುಲಿ ನಮ್ಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ ಆಗ. ಸೊ ನಾನು ಮೆಕ್ಯಾನಿಕಲ್ ತೊಗೊಂಡು ಎಲೆಕ್ಟ್ರಾನಿಕ್ಸ್ CNC ತೊಗೊಳಕ್ಕೆ ಹೋಗಿ ನಂತರ ಕಂಪ್ಯೂಟರ್ ಸೈನ್ಸ್, ಐ ಟುಕ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫಾರ್ 1 year. ನಂತರ ಟೀಚರ್ ಆಗಬೇಕು ಅಂದ್ಬಿಟ್ಟು ಮತ್ತೆ ಚೇಂಜ್ ಆಫ್ ಬ್ರಾಂಚ್ ಹೋಗಿ ಅದು ಚೇಂಜ್ ಆಗಿಲ್ಲ. ದೆನ್ ನಂದು ನಿಯರ್ಲಿ ಫಸ್ಟ್ ದೇ ವಾಸ್ ಒನ್ ಮೋರ್ ಕಮೆಂಟ್. ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ, ಸರ್ ಯಾರೋ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಮೊನ್ನೆ, ಸರ್ ನಾನು ಅದೇ ಕಾಲೇಜ್ ತೊಗೊಂಡ್ಬಿಟ್ಟು ಮತ್ತೆ ಚೇಂಜ್ ಆಫ್ ಬ್ರಾಂಚ್ ತೊಗೊತೀನಿ. ಅದೆಲ್ಲ ದೇರ್ ಇಸ್ ಲಾಟ್ ಆಫ್ ಪ್ರೊಸೀಜರ್ ಇಸ್ ದೇರ್. ನಿಮ್ಗೆ ಯಾರಾದರೂ ಸಜೆಸ್ಟ್ ಮಾಡ್ತಾ ಇದೆ ಚೇಂಜ್ ಆಫ್ ಬ್ರಾಂಚ್ ತೊಗೊಂಬೋದು ಅಂತ ಹೇಳಿದ್ರೆ ಅವ್ರನ್ನ ಫಸ್ಟ್ ಕೇಳಿ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡಿದ್ದೀರಾ ಅಂತ. ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ದೇ ಶುಡ್ ನಾಟ್ ಅಡ್ವೈಸ್ ಯು. ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಆಯಿತಾ? ಸೊ ಎನಿವೇರ್, ಸೊ ಈ ಥರ ನಾನು ಚೇಂಜ್ ಆಫ್ ಬ್ರಾಂಚ್ ಬಿಕಾಸ್ ನಂದು ಟೀಚಿಂಗ್ ನಂಬರ್ 1 ಇತ್ತು. ನಂತರ ನಾನು ಸಿವಿಲ್ ತೊಗೊಂಡು ಹೈಡ್ರಾಲಿಕ್ಸ್ ಫ್ಲೂಯಿಡ್ ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್ಸಲ್ಲಿ IITಯಲ್ಲಿ ಮಾಸ್ಟರ್ಸ್ ಮಾಡಿ ನನ್ನ CGPA 9. IIT ಖರಗ್ಪುರಲ್ಲಿ ಕ್ಲಾಸ್ 2nd ಟಾಪರ್ ನಾನು.
ನಾನು ಇದನ್ನು ಏನಂತ ಹೇಳಬೇಕಂತ ಹೇಳಿದ್ರೆ ಯು ಶುಡ್ ಟೆಲ್. ಅದಾದಮೇಲೆ ಸೋ ಮೆನಿ ಆಪರ್ಚುನಿಟೀಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ನನಗೆ, ಆ್ಯಂಡ್ ಆಲ್ಸೋ ಸಮ್ ಬಿಗ್ ಮಲ್ಟಿನೇಷನಲ್ ಕಂಪನೀಸ್ ಆಸ್ ಅನ್ ಹೈಡ್ರಾಲಿಕ್ ಮಾಡಲರ್, ಅದೆಲ್ಲ ತುಂಬ ಇದು. ಸೊ ಸಿ ಮೈ ಕೇಸ್ ಇಸ್ ಡಿಫ್ರೆಂಟ್. ನಾನು ಟೀಚಿಂಗ್, ಐ ಲವ್ ಟೀಚಿಂಗ್ ಫ್ರಮ್ ಮೈ ಸ್ಮಾಲ್ ಏಜ್. ಓಕೆ, ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಮಾಸ್ಟರ್ಸ್ ಮಾಡಾದ್ಮೇಲೆ ನಿಮಗೆ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ. ಐ ಟೆಲ್ ಒನ್ ಮೋರ್. ನನ್ನ ಫ್ರೆಂಡ್ ಕಂಪ್ಯೂಟರ್ ಸೈನ್ಸ್ IIT ಇರಬೇಕಂದ್ರೆ, ಸೊ ದ ಗೈ ಆಫ್ಟರ್ ಒಂದು ಇದು ನನಗೆ ಐ ಕೀಪ್ ಟೆಲಿಂಗ್ ಟು ಮೈ ಸ್ಟೂಡೆಂಟ್ಸ್. ಓಕೆ, ಅವ್ರು ಇಂಜಿನಿಯರಿಂಗ್ ಆದಮೇಲೆ ಯಾವುದೋ ಒಂದು ಕಂಪನಿ ಬಂದಿದೆ, ಅವ್ರಿಗೊಂದು ಆಫರ್ ಮಾಡಿದೆ ಸ್ಯಾಲ್ರಿನ. ಗೊತ್ತಲ್ಲ ನಿಮಗೆ ಟಿಪಿಕಲ್ ಪ್ಯಾಕೇಜಸ್, ನಮ್ಮ ಎಷ್ಟೊಂದು ಮಾರ್ಸ್ ಹೈರಿಂಗ್ ಬರ್ತಾರೆ, ಮಾರ್ಸ್ ಹೈರಿಂಗ್ ಕಂಪ್ನೀಸ್ ಅಂತ. ಸೊ ದೇ ಸಮಥಿಂಗ್ ಕಾಲ್ಡ್ ಸರ್ವಿಸ್ ಬೇಸ್ಡ್ ಸೆಕ್ಟರ್ಸ್, ದೇ ಸಮಥಿಂಗ್ ಪ್ರಾಡಕ್ಟ್ ಬೇಸ್ಡ್ ಸೆಕ್ಟರ್ಸ್ ಅಂತ. ಸೊ ಈ ಸರ್ವಿಸ್ ಬೇಸ್ಡ್ ಸೆಕ್ಟರ್ಸ್ ಕಂಪ್ನೀಸ್ ಬಂದರೆ ಆ ಪ್ಲೇಸ್ಮೆಂಟ್ಸ್ ಪ್ಯಾಕೇಜು 2.3 lakhs, 3 lakhs, 4 lakhs ಹಂಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ 3.2 lakhs ಅದು ಆ್ಯನ್ಯುವಲಿ ಅಂತ ಕಾಂಪನ್ಸೇಷನ್ ಅಂತ ಕೊಡ್ತಾರೆ. ಸೊ ಆ ಥರ ಪ್ಲೇಸ್ಮೆಂಟ್ ತುಂಬ ಕಡಿಮೆ ಆಗಿ ಅದೇ ಸ್ಟೂಡೆಂಟು ಈಗ IITಯಲ್ಲಿ ಮಾಡೋದಾದ್ಮೇಲೆ ಅದೇ ಸ್ಟೂಡೆಂಟ್ಸ್ಗೆ ದೇ ಗಾಟ್ ನಿಯರ್ಲಿ ಮೋರ್ ದೆನ್, ನನ್ನ ಪ್ರಕಾರ 36 lakhs. IITಯಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ತುಂಬ ಹೈಯೆಸ್ಟ್ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಈವನ್ ಅದರ್ ಬ್ರಾಂಚಸ್ಗೂ ಆಗುತ್ತೆ ತುಂಬ ಪ್ಲೇಸ್ಮೆಂಟ್ಸು, ಗೌರ್ಮೆಂಟ್ ಎಲ್ಲದು. ಸೊ ಮಾಸ್ಟರ್ಸ್ ಮಾಡೋದ್ರಿಂದ ಐದರ್ ಯು ಡೂ ಇಟ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಸೊ ಈ ಮಾಸ್ಟರ್ಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ನೀವು ಯಾವುದೋ ಒಂದು ಕಾಲೇಜಲ್ಲಿ ತೊಗೊತೀರಾ, ಸೊ ನಿಮ್ಗೆ ಅಷ್ಟೊಂದು ಪರ್ಫಾರ್ಮ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ನೀವೇ ಸ್ವಂತ, ಈಗ ಐ ಹ್ಯಾವ್ ಸೀನ್ ಲಾಟ್ ಆಫ್ ಸ್ಟೂಡೆಂಟ್, ನಾನೇ ನೋಡಿನ ಕಣ್ಣಾರೆ ಕೆಲವೊಬ್ಬರು ನನಗೆ ಗೊತ್ತಿರೋರು. ಸೊ ಇಂಜಿನಿಯರಿಂಗ್ ಆದಮೇಲೆ ಒಂದು ನಾರ್ಮಲ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಅವರೇ ಮಾಸ್ಟರ್ಸ್ಗೆ ಅಪ್ಲೈ ಮಾಡಿ ಈಗೆಲ್ಲ ಸೆಟ್ಲ್ ಆಗಿಬಿಟ್ಟು ನಾನೇ ನೋಡ್ತಾ ಇರ್ತೀನಿ. ನಾನೇ ಇಲ್ಲಿ ಕೂತಿರೋದು ಆ್ಯಕ್ಚುಲಿ. ಅದು ನನಗೆ ಒಂದೊಂದು ವಾಟ್ ಮೈ ಲೈಫ್ ಬಿಕಮ್ ವೇಸ್ಟ್ ಅಂತ. ಎನಿವೆ ಐ ಆಮ್ ಹ್ಯಾಪಿ ವಿತ್ ದ ಟೀಚಿಂಗ್. ಓಕೆ, ಸೊ ದೇರ್ ಆರ್ ತುಂಬ ಚೆನ್ನಾಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಮಕ್ಕಳೇ. ಅಂದರೆ ಜಸ್ಟ್ ನಾರ್ಮಲ್ ಕಾಲೇಜಸಲ್ಲಿ, ಯಾವುದೋ ಟಾಪ್ ಕಾಲೇಜಲ್ಲಿ ಎಂಥದ್ದು ಅಲ್ಲ, ಬಸ್ಟ್ ಮಾಸ್ಟರ್ಸ್ ಮಾಡಿ ಒಂದು ದೊಡ್ಡ ಒಂದು ಕಂಪ್ನೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈಗ. ಸೊ ಅಂದರೆ ಏನು ಗೊತ್ತಾ, ಒಂದು ವೇಳೆ ನಿಮ್ಗೇನಾದರೂ ಸರ್ ನನಗೆ ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಟೇಕ್ ಸಮ್ ಕಾಲೇಜ್, ಪ್ರಾಬ್ಲಮ್ ಇಲ್ಲ, ಸ್ಟಡಿ ಮಾಡಿ. ಬಟ್ ಕೀಪ್ ಇನ್ ಅ ಮೈಂಡ್ ದಟ್ ಮಾಸ್ಟರ್ಸ್ ಮಾಡೋಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು ನೀವು. ಆ್ಯಕ್ಚುಲಿ ಮಾಸ್ಟರ್ಸ್ಗೆ MTech ಆಗಲಿ, ಅಬ್ರಾಡಲ್ಲಿ MS ಆಗಲಿ, ಯಾವುದೇ ಆಗಲಿ, ಇದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ನಿಮ್ಗೆ ಏನೇನು ಬೇಕೋ ಎಲ್ಲ ಕಮೆಂಟ್ ಮಾಡ್ತಾಯಿರಿ, ಆಯಿತಾ. ಸೊ ಈ ಥರ ಮಾಸ್ಟರ್ಸ್ ಮಾಡೋಕ್ಕೆ ಒಂದು ಆಪ್ಷನ್ ನಿಮ್ಮ ಹತ್ರ ಇರುತ್ತೆ. ಯು ಕ್ಯಾನ್ ಡೂ ಹೈಯರ್ ಸ್ಟಡೀಸ್ ಇನ್ ಮಾಸ್ಟರ್ಸ್, ದೆನ್ ಯು ಕ್ಯಾನ್ ಗೆಟ್ ವೆರಿ ಗುಡ್ ಪ್ಲೇಸ್ಮೆಂಟ್ಸ್. ಮತ್ತು ಮಾಸ್ಟರ್ಸಲ್ಲೂ ಪ್ರತಿಯೊಂದು ENC ತೊಗೊಂಡ್ರೆ ಈಗ ಅದ್ರಲ್ಲಿ ಸಬ್ ಬ್ರಾಂಚಸ್ 4-5 ಇದೆ. ಇದೇನೋ ವೈಬ್ಸ್, ವಿಜುವಲ್ ಏನೋ ಇರುತ್ತೆ ಆ್ಯಕ್ಚುಲಿ. ನಂತರ ಏನೋ ನನಗೂ ಅಷ್ಟು ನೆನಪಿಲ್ಲ, MDed, VLC, ಇನ್ನೇನು ಸಿವಿಲ್ ತೊಗೊಂಡ್ರೆ ಹೈಡ್ರಾಲಿಕ್ಸು, ಮೆಕ್ಯಾನಿಕಲು, ಸ್ಟ್ರಕ್ಚರಲ್ಲು, ಎಲೆಕ್ಟ್ರಿಕಲ್ ತೊಗೊಂಡ್ರೆ ಮೈಕ್ರೋ ಕಂಟ್ರೋಲರ್ಸು, ಏನೋ ಕಂಟ್ರೋಲರ್ಸ್ ಏನೋ ಇದೆ. ನನಗೆ ಸಿನ್ಸ್ ನಾನು ಮಾಸ್ಟರ್ಸ್ ಮಾಡೋದ್ರಿಂದ ನನಗೆ ತುಂಬ ಮಾಸ್ಟರ್ಸ್ ಫ್ರೆಂಡ್ಸೇ ಇರ್ತಾರೆ. ಅದರಿಂದ ವಿ ನೋ ದ ಮಾಸ್ಟರ್ ಸಬ್ಜೆಕ್ಟ್ಸ್ ನೇಮ್. ಓಕೆ, ಈ ಥರ ಒಂದೊಂದರಲ್ಲಿ ಡಿಸೈನ್ ಸಿಸ್ಟಮ್ಸ್, ಏನೋ ಮಾಸ್ಟರ್ಸ್ ಇನ್ ಡಿಸೈನ್, ಮೆಕ್ಯಾನಿಕಲ್ ಡಿಸೈನ್ಸ್ ಬರುತ್ತೆ. ಕ್ರಯೋಜೆನಿಕ್ ಇಂಜಿನಿಯರಿಂಗ್ ಅಂತ ಸಪ್ರೇಟಾಗಿ ಒಂದು ಮಾಸ್ಟರ್ಸ್, ಸಕ್ಕದ ಇಂಜಿನಿಯರಿಂಗ್ ಅದು. ಈ ಥರ ಎಷ್ಟೊಂದು ಮಾಸ್ಟರ್ಸಲ್ಲಿ ಡಿಫ್ರೆಂಟ್ ಒಂದು ಸಬ್ಜೆಕ್ಟ್ಗೆ ಒಂದು 4-5 ಪ್ಲ್ಯಾನ್ಸ್ ಇರುತ್ತೆ. ಸೊ ನೀವೇನಾದರೂ ನನಗೆ ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ ಅಂತ ಹೇಳಿ, ಒಂದು ವೇಳೆ ಪ್ಲೇಸ್ಮೆಂಟ್ಸ್ ಆಗಿಲ್ಲ ಅಂದರೆ ಮಾಸ್ಟರ್ಸ್ ಮಾಡಿ ನೀವು ಒಳ್ಳೆ ಟಾಪ್ ಕಾಲೇಜಲ್ಲಿ 2 ವರ್ಷ ಸ್ಟಡಿ ಮಾಡ್ತೀವಿ, ಯು ವಿಲ್ ಗೆಟ್ ವೆರಿ ಗುಡ್. ಅದರ IITs ಆರ್ NITಸಲ್ಲಿ ಆರ್ ಎಲ್ಸ್ ಅಬ್ರಾಡಲ್ಲಿ ಅದೊಂದು ಆಪ್ಷನ್ ನಿಮಗಿರುತ್ತೆ. ಅದಾದಮೇಲೆ ಮಕ್ಕಳೇ ತುಂಬ ಜನ ಹೇಳ್ತಾ ಇರ್ತೀರಾ, ಸರ್ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ, ಸೊ ನನಗೆ ಟಾಪ್ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ. ಸೊ ದಿಸ್ ಈಸ್, ನಾನು ಇನ್ನೊಂದು ಹೇಳ್ತೇನೆ ನೋಡಿ, ಇದೊಂದು ಇಟ್ ಈಸ್ ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ ಆ್ಯಕ್ಚುಲಿ. ಸೊ ನನಗೆ ಗೊತ್ತಿರೋ ಹಾಗೆ, ಸೊ ಆಫ್ಟರ್ ಇಂಜಿನಿಯರಿಂಗ್ ಆದಮೇಲೆ ಗ್ರ್ಯಾಜುಯೇಟ್ ಅವ್ರಿಗೆ ಅಷ್ಟೊಂದು ಪ್ಲೇಸ್ಮೆಂಟ್ ಆಗೋದಿಲ್ಲ. ಬಟ್ ವೆನ್ ದೇ ಕಮ್ ಔಟ್ಸೈಡ್, ಒಂದು 3 months 6 months ಟ್ರೈ ಮಾಡಿದ್ರೆ, ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್, ನಿಮ್ಮಲ್ಲಿ ಆ ಇಂಜಿನಿಯರಿಂಗ್ ಸ್ಕಿಲ್ ಇದ್ದರೆ ನಿಮಗೆ ಡೆಫಿನೆಟ್ಲಿ ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು ದೇ ವಿಲ್ ಹೈಯರ್. ಬಿಕಾಸ್ ಪ್ರತಿಯೊಂದು ಕಂಪ್ನಿಗೆ ಗೊತ್ತು ಮಕ್ಕಳೇ, ವಾಟ್ ಎ ಕಂಪನಿ ವಾಂಟ್. ಯಾವುದೋ ನೀವು ಒಂದು ಕಂಪನಿ CEO ಅಂದ್ಕೊಳ್ಳಿ, ನಿಮ್ಗೆ ಏನು ಬೇಕು, ಯು ವಾಂಟ್ ಎ ಟ್ಯಾಲೆಂಟೆಡ್ ಪರ್ಸನ್ ಹೂ ವರ್ಕ್ಸ್, ಹೂ ಡಿಲಿವರ್ಸ್ ಎಫಿಷಿಯನ್ಸಿ. ಅದು ಕಾಲೇಜಲ್ಲಾದರೂ ಸಿಗಲಿ, ಇಲ್ಲ ಅಂತ ಹೇಳಿದ್ರೆ ಔಟ್ಸೈಡ್ ಆದರೂ ಸಿಗಲಿ. ಸೊ ಪ್ರತಿಯೊಂದು ಕಾಲೇಜಸಲ್ಲಿ ದೇ ಸಮಥಿಂಗ್ ಕಾಲ್ಡ್ ಪೂಲ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್. ಸೊ ಇನ್ಫ್ಯಾಕ್ಟ್ ನಾನೇ ಪೂಲ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಟೆಂಡ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ಎಂಟೈರ್ ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ದೇ ಟುಕ್ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ 2000 ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿ, ಅದರಲ್ಲಿ 20 ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿದ್ದು, ಅದರಲ್ಲಿ ಫಸ್ಟ್ ನಾನಾಗಿದ್ದೆ. ಐ ಮೀನ್ ನಾನು ಹೇಳ್ತಾ ಇಲ್ಲ, ಸಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೆಲ್ ದ ಎಕ್ಸ್ಪೀರಿಯನ್ಸ್ ವೆನ್ ಯು ಟೆಲಿಂಗ್ ಸಮಥಿಂಗ್, ಆಯಿತಾ. ನಾವೇನಾದ್ರು ಹೇಳಬೇಕಂದ್ರೆ ಮಕ್ಕಳು ಸಜೆಷನ್ ಕೊಡಬೇಕಂತೇಳಿ ಹೇಳಬೇಕು. ಇವೆಲ್ಲ ಈ ಪೂಲ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಇರುತ್ತೆ, ಎಲ್ಲದನ್ನೂ ಪೂಲ್ ಮಾಡಿ ಹೇಳ್ತಾರೆ. ಬಟ್ ನಿಮಗೆ ಅಲ್ಲಿ ನಾಲೆಜ್ ಇರಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೆ ಫಸ್ಟು, ಸಖತ್ ಬ್ರಾಂಚು, ಅದು ನಂಗೆ ಪಕ್ಕ ಪ್ಲೇಸ್ಮೆಂಟ್ಸ್ ಆಗ್ತಾಯಿತ್ತು. ಬಟ್ ನಂಗೆ ಟೀಚಿಂಗ್ ಬೇಕು ಅಂತ ಬೇರೆ ಎಲ್ಲ ಅಪ್ಲೈ ಮಾಡಿ ಸಿಕ್ಕಿಲ್ಲ. ನಾನು ಸಿವಿಲ್ಗೆ ಹೋದೆ, ಆಗ ಹೇಳಿದ್ರು ನಿಂಗೆ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ ಅಂದರೆ ಫಸ್ಟ್ ನಾನೇ ಪ್ಲೇಸ್ ಆಗಿದ್ದು. ಸೊ ಅದು ಅಮೌಂಗ್ 2000 ಅಮೌಂಗ್ 20. ಸೊ ನೀವು ಜಸ್ಟ್ ಸ್ಟಡಿ ಮಾಡೋಕ್ಕೆ ಚೆನ್ನಾಗಿ ಮಕ್ಕಳೇ, ಅದು ಹೇಳ್ತೇನೆ. ಪೂಲ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಇರುತ್ತೆ. ಅದಾದಮೇಲೆ ನಂತರ ಯು ಹ್ಯಾವ್ ಇಟ್ ಲೈಕ್, ಇಲ್ಲ ಅಂತ ಹೇಳಿದ್ರೆ ದೇರ್ ಸೋ ಮೆನಿ ಆರ್ಗನೈಸೇಷನ್ಸ್, ಈಗ ಸ್ಕಿಲ್ ಡೆವಲಪ್ಮೆಂಟ್ ಕಂಪ್ನೀಸ್ ಕೆಲವೊಂದು ಇರ್ತವೆ, ಅವರೇ ನಿಮಗೆ ಟ್ರೈನ್ ಮಾಡಿ ಪ್ಲೇಸ್ ಮಾಡ್ತಾರೆ.
ದೇ ಟ್ರೈನ್ ಯು ಫಾರ್ 3 months 4 months ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್. ನೀವೆಲ್ಲ ಇಂಜಿನಿಯರಿಂಗಲ್ಲೆಲ್ಲ ಏನೇನೋ ಮಾಡ್ಕೊಂಡಿರ್ತೀರಾ, ಆಟಾಡ್ಕೊಂಡಿರ್ತೀರಲ್ವಾ. ಸೊ ದೇರ್ ಆರ್ ಸಮ್ ಸಾಫ್ಟ್ವೇರ್ಸ್, ದೇರ್ ಆರ್ ಸಮ್ ಸ್ಕಿಲ್ಸ್ ದಟ್ ಯು ಹ್ಯಾವ್ ಟು ಲರ್ನ್ ಟು ಗೆಟ್ ಪ್ಲೇಸ್ಡ್ ಇನ್ ದ ಪರ್ಟಿಕ್ಯುಲರ್ ಕಂಪನಿ. ಪ್ರತಿ ಚೇಂಜ್ ಆಗ್ತಾ ಇರುತ್ತೆ. ಈಗ IoT ಇರುತ್ತೆ, ಇನ್ನೊಂದು ಮಿಷಿನ್ ಲರ್ನಿಂಗ್, ಇನ್ನೊಂದು ಡೇಟಾ ಸೈನ್ಸು, ಏನೋ ಒಂದು ಬರ್ತಾ ಇರುತ್ತೆ. ಆ್ಯಕ್ಚುಲಿ ಚೇಂಜ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಕಲಿಬೇಕಾಗುತ್ತೆ ನೀವು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇನ್ ಮೆಕ್ಯಾನಿಕಲ್, ಸಿವಿಲ್ ಅದ್ರಲ್ಲಿ ಡಿಫ್ರೆಂಟ್ ನ್ಯೂ ಟೆಕ್ನಾಲಜೀಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಟ್ರೈನ್ ಮಾಡಿ ನಿಮ್ಮ ಪ್ಲೇಸ್ ಮಾಡೋ ಥರ ಕಂಪ್ನೀಸ್ ತುಂಬ ಇದಾವೆ ಆಲ್ರೆಡಿ ಈಗ. ಅರ್ಥ ಆಯ್ತಾ? ದೇ ಸೋ ಮೆನಿ ವೇಸ್. ಅರ್ಥ ಆಯ್ತಾ? ಸೊ ಈ ಥರ. ಸೊ ನಾನು ಇನ್ನೂ ಡೀಟೇಲ್ ವೀಡಿಯೋ ಮಾಡ್ತೀನಿ. ಸೊ ಐ ಜಸ್ಟ್ ಡಿಡ್ ದಿಸ್ ವೀಡಿಯೋ ಎಂತಕ್ಕೆ ಅಂದರೆ ಮಕ್ಕಳಲ್ಲಿ ಒಂದು ತಲೆಯಲ್ಲಿದೆ, ಸೊ ನನಗೆ ಟಾಪ್ ಕಾಲೇಜ್ ಸಿಕ್ಕಿಲ್ಲ, ಅದು ಮಾಡೋಕ್ಕಾಗೋದಿಲ್ಲ ಅಂತ. ಅದು ಸುಳ್ಳು ಮಕ್ಕಳೇ. ಸೊ ಡೆಫಿನೆಟ್ಲಿ ಅಂದರೆ ಸುಳ್ಳು. ಒಂದು ಟಾಪ್ ಕಾಲೇಜ್ ಡೆಫಿನೆಟ್ಲಿ ನಾನು ಹಂಗೆ ಹೇಳ್ತಾ ಇಲ್ಲ. ನೀವು ಟಾಪ್ ಕಾಲೇಜ್ ಜಾಯ್ನ್ ಆದರೆ ನಿಮಗೆ ಕೆರಿಯರಲ್ಲಿ ಬೂಸ್ಟ್ ಕೊಡುತ್ತೆ. ಅಂದರೆ ಒಂದು ಬೂಸ್ಟು, ಈಗ ಹೆಂಗೆ ಅಂದರೆ ನೈಟ್ರೋಜನ್ ಬೂಸ್ಟರ್ ಇದ್ದಂಗೆ. ಸೊ ಬೂಸ್ಟ್ ಕೊಡುತ್ತೆ. ನೀವು ಸ್ವಲ್ಪ ಮೇಲೆ ಹಾರ್ತೀರಾ ಒಳ್ಳೆ ಕಾಲೇಜ್ ತೊಗೊಂಡ್ರೆ. ಅದ್ರ ಮೇಲೆ ಎಷ್ಟು ಹಾರ್ತೀರಲ್ವ ಅದ್ರ ಡಿಪೆಂಡ್ ಆಗುತ್ತೆ ನಿಮ್ಮ ಟ್ಯಾಲೆಂಟ್ ಮೇಲೆ. 2 ವರ್ಷ ಆದಮೇಲೆ ಯಾರೂ ನಿಮ್ಮನ್ನು ಕೇಳೋದಿಲ್ಲ ನಿಂದು ಯಾವುದಪ್ಪ ಕಂಪ್ನಿ ನಿಂದು ಅಂತ. ಈಗ ನೀವು ನಾನು ಕೇಳ್ತಾ ಇದ್ದೀರಾ, ನೀವು PUC ನಿಮ್ಗೆ ಹೇಳ್ಕೊಟ್ಟೆ ಅಲ್ಲ, ನೀವು ಯಾರಾದ್ರೂ ನಾನು ಕೇಳಿದ್ರೆ ಸೊ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ನೋಡಿಸಿ, ಹಂಗಾದ್ರೆ ಮಾತ್ರ ನಿಮ್ಮ ಹತ್ರ ಕ್ಲಾಸ್ ತೊಗೋದು, ಇಲ್ಲಾಂದರೆ ನೀವು ನಿಮ್ಮ ಹತ್ರ ಕ್ಲಾಸ್ ತೊಗೋದಿಲ್ಲ, ನಿಮ್ಮ ಹತ್ರ ಅಡ್ಮಿಷನ್ ತೊಗೋದಿಲ್ಲ. ನಾನು ನೋವನ್ನ ಯಾರೂ ಕೇಳೋದಿಲ್ಲ. ಟೀಚಿಂಗ್ ಅರ್ಥ ಆಗ್ತಾರೆ, ಜಾಯ್ನ್ ಆಗಿ ಅಷ್ಟೇ. ಇದೇ ಮಕ್ಕಳೇ. ಸೊ 2 ವರ್ಷ ಆದಮೇಲೆ ಯಾರೂ ನಿಮ್ಮ ಕಾಲೇಜಿನ ಕೇಳೋದಿಲ್ಲ. ಅದು ಮ್ಯಾಟರ್ ಆಗುತ್ತೆ. ನೀವು IITಯಲ್ಲೆಲ್ಲ ಓದಿದ್ರೆ ಮ್ಯಾಟರ್ ಆಗುತ್ತೆ. ಅದೊಂದು ಸ್ವಲ್ಪ ಟ್ಯಾಗ್ ಇರುತ್ತೆ. ಅದು ಒಂದು 2-3 ವರ್ಷ ಈ ಕಂಪನಿ ಸ್ಟಾರ್ಟಪ್ಸು, ಫಂಡಿಂಗು, ಅದರಲ್ಲಿ ಏನೇನೋ ಆಂಟ್ರಪ್ರಿನರ್ಶಿಪ್, ಅದ್ರಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. IIT ಟ್ಯಾಕ್ಸ್ ಅದು ನೌ ಡೇಸ್ ಈವನ್ ಅದರ್ ಪೀಪಲ್ ಆಲ್ಸೋ ಡೂಯಿಂಗ್ ಬಿಗ್ ಕಂಪನೀಸ್ ಆಂಟ್ರಪ್ರಿನರ್ಶಿಪ್ಸ್ ಆ್ಯಕ್ಚುಲಿ. ಅರ್ಥ ಆಯ್ತಾ? ಸೊ ಬೇರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಸಲ್ಲೂ ಮೋರ್ ಆರ್ ಲೆಸ್ 2-3 ವರ್ಷ ಆದಮೇಲೆ ದೇ ಆಸ್ಕ್ ಯು ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್, ನೀನು ಏನು ಲಾಸ್ಟ್ 3 ವರ್ಷದಲ್ಲಿ ಏನು ಮಾಡಿದ್ಯಾ, ನೀನು ಏನೇನು ಕಲ್ತಿದ್ದೀಯಾ, ಎಷ್ಟೆಷ್ಟು ನಿಂಗೆ ನಾಲೆಜ್ ಇದೆ, ಯಾವ್ಯಾವ ಡೊಮೇನಲ್ಲಿ ವರ್ಕ್ ಮಾಡಿದ್ದೀಯಾ, ಇಷ್ಟನ್ನೇ ಕೇಳೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಟಾಪ್ ಕಾಲೇಜ್ ಅನ್ನೋದು ಇನಿಷಿಯಲಿ ಬೂಸ್ಟು, ಒಂದು ನೈಟ್ರೋಜನ್ ಬೂಸ್ಟ್ ಇದ್ದಂಗೆ. ಅದಾದಮೇಲೆ ಮೇಲೆ ನಾನು ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ಎಷ್ಟು ಎತ್ತರಕ್ಕೆ ಹಾರ್ತಿರೋ ನೀವು, ಅದು ನಿಮ್ಗೆ ಡಿಪೆಂಡ್ ಆಗುತ್ತೆ ನಿಮ್ಮ ಟ್ಯಾಲೆಂಟ್ ಮೇಲೆ, ನಿಮ್ಮ ನಾಲೆಜ್ ಗೇನ್ ಮೇಲೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಸೊ ಡೋಂಟ್ ಫೋರ್ಸ್ ನಿಮ್ಮ ತಂದೆ ತಾಯಿಗೆ, ಸೊ ಫೋರ್ಸ್ ಮಾಡಬೇಡಿ. ಸೊ ಡೋಂಟ್ ಫೋರ್ಸ್ ಯರ್ ಪೇರೆಂಟ್ಸ್ ಟು ಟೇಕ್ ಎ ಲೋನ್ ಆ್ಯಂಡ್ ಡೂ ಆ್ಯಂಡ್ ಯಾವುದೋ ಒಂದು ಟಾಪ್ ಕಾಲೇಜಲ್ಲಿ ಜಾಯಿನ್ ಮಾಡ್ತೀವಿ ಅಂತ. ಅದೆಲ್ಲ ಬೇಕಾಗಿಲ್ಲ. ನಿಮ್ಮ ಟ್ಯಾಲೆಂಟ್ ಯಾವ ಕಾಲೇಜ್ ಸಿಕ್ಕಿದೆಯೋ ಅದನ್ನು ತೊಗೊಂಡು ಮಾಡಿ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಾನು ಇಂಜಿನಿಯರಿಂಗ್ ಮಾಡೋಕ್ಕಂತ ಹೇಳಿದ್ರೆ, ಸೊ ನಾನು ಟ್ಯೂಷನ್ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡ್ತಾಯಿದ್ದೆ. ಸೊ ನಂದು ಐ ವಿಲ್ ಟೆಲ್ ಮೈ ಸ್ಟೋರಿ ಸಮ್ ಟೈಮ್ ಲೇಟರ್. ಓಕೆ. ಸೊ ಇಟ್ಸ್ ನಾಟ್ ಲೈಕ್ ಎವ್ರಿ ಒನ್ ಇಸ್ ನಾಟ್ ಪ್ರಿವಿಲೇಜ್ಡ್. ಸೊ ಬೆಳಗ್ಗೆಯಿಂದ ಸಾಯಂಕಾಲ ಕಾಲೇಜಿಗೆ ಹೋಗಿ 4:15 ಬಂದು KR ಮಾರ್ಕೆಟಲ್ಲಿ ಮಲ್ಕೊಂಡು ರೂಮ್ಗೆ ಹೋಗಿ PG. ಅಗೇನ್ ದೇರ್ ಸೋ ಮೆನಿ ಥಿಂಗ್ಸ್. ಯು ಹ್ಯಾವ್ ಟು ಚೂಸ್ ದ ಕಾಲೇಜ್ ಇನ್ ಸಚ್ ಎ ವೇ ದಟ್ ಇಟ್ಸ್ ಬಿ ವೆರಿ ನಿಯರ್. ಯಾರು ಶುಡ್ ಡೂ ಸಮ್ ಈ ಥರ ನಾನು ಏನೇನೋ ಆಗಿದೆ. ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸ್. ಓಕೆ. ಸೊ ಕಾಲೇಜ್ಗೆ ಹೋಗಿ ಟ್ಯೂಷನ್ಸ್ ಮಾಡಿ, ಇವತ್ತು ಆ ಟ್ಯೂಷನ್ಸ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ಟೀಚ್ ಮಾಡೋಕ್ಕೆ ಸ್ಟೂಡೆಂಟ್ಸೇ RV ಕಾಲೇಜಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲೆಲ್ಲ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಆಗಿ ವೀಡಿಯೋಸ್ ಕೆಲವೊಂದು ಮಾಡಿದ್ದೀನಿ ಆಲ್ರೆಡಿ. ಕೆಲವೊಂದು ಹಳೆ ವೀಡಿಯೋಸ್ ಐ ವಿಲ್ ಡೂ ಸಮ್ ಮೋರ್ ವೀಡಿಯೋಸ್ ಆನ್ ದ್ಯಾಟ್. ಅರ್ಥ ಆಯ್ತಾ? ಸೊ ಈ ರೀತಿ. ಸೊ ಡೋಂಟ್ ಸೆಕೆಂಡ್ PUCವರೆಗೂ ಮಾತ್ರ ನಿಮ್ಮ ಪೇರೆಂಟ್ಸ್ದು, ಅದಾದಮೇಲೆ ನಿಮ್ಮ ಸ್ವಂತದ ಮೇಲೆ ನೀವು ಇರಬೇಕು. ನೀವೊಂದು 40 ಲಕ್ಷ 50 ಲಕ್ಷ ಲೋನ್ ತೊಗೊಂಡು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದಕ್ಕೆ ಕಟ್ಟೋ ಕೆಪಾಸಿಟಿ 4 ವರ್ಷ ಆದಮೇಲೆ ನಿಮ್ಗೆ ಇರುತ್ತಾ, ಅಷ್ಟು ನಿಮ್ಗೆ ಪ್ಲೇಸ್ಮೆಂಟ್ಸ್ ಆಗುತ್ತಾ ಅಂತ ಯೋಚನೆ ಮಾಡಿ. ಒಂದು ಸತಿ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ನಾನು ಹೇಳ್ದಂಗೆ ದ ಸೋ ಮೆನಿ ವೇಸ್ ದ್ಯಾಟ್ ಯು ಕ್ಯಾನ್, ನೀವು ಯಾವುದೋ ಒಳ್ಳೆ ಕಾಲೇಜ್ ತೊಗೊಂಡ್ಲ ಅಂತ ಹೇಳಿದ್ರು ನೀವು ಅಚೀವ್ ಮಾಡ್ಬೋದು. ನಾನು ವೀಡಿಯೋ ಮತ್ತೆ ಆಲ್ರೆಡಿ ಮಾಡಿದ್ದೀನಲ್ವಾ. ಐ ಹ್ಯಾವ್ ಡನ್ ಆ ವೀಡಿಯೋ. ಒಬ್ಬರು IIT ಮಾಸ್ಟರ್ಸ್ ಮಾಡಿದ್ದಾರೆ, 80,000 90,000 ರ್ಯಾಂಕ್ ತೊಗೊಂಬಂದು, ಪ್ರದೀಪ್ ಅಂತ ಅವ್ರು ಆ್ಯಕ್ಚುಲಿ. ದೆನ್ ದೇ ಹ್ಯಾವ್ ಡನ್ ಮಾಸ್ಟರ್ಸ್ ಇಂಜಿನಿಯರಿಂಗ್ ಮಾಡಿ ಈಗ ಡೇಟಾ ಸೈನ್ಸ್ ಕೆಲಸ ಮಾಡ್ತಾರೆ. ಆಲ್ ಐ ಹ್ಯಾವ್ ಡನ್ ದ ವೀಡಿಯೋಸ್ 2 years ago. ಎಷ್ಟೊಂದು ವೀಡಿಯೋಸ್ ಮಾಡ್ತಾಯಿದ್ನ ಮಾಡಿದ್ದೀನಿ ಆಲ್ರೆಡಿ. ಸೊ ಈ ಥರ. ಸೊ ದೇ ಸೋ ಮೆನಿ ಸ್ಟೋರೀಸ್ ಅದ್ರ ಮಕ್ಕಳೇ. ದಯವಿಟ್ಟು ದಟ್ಸ್ ಮೈ ರಿಕ್ವೆಸ್ಟ್. ಸೊ ಟಾಪ್ ಇಂಜಿನಿಯರಿಂಗ್ ಅಂತಲೇ ಇಟ್ಕೊಬೇಡಿ. ಸೊ ತಲೆಯಿಂದ ತೆಗೀರಿ ಆ್ಯಕ್ಚುಲಿ. ಸೊ ಲುಕ್ ಫಾರ್ ವಾಟ್ ಇಸ್ ಅದರ್ ಆಲ್ಟರ್ನೇಟಿವ್ಸ್. ನಾವು ಇನ್ನೇನೇನು ಮಾಡ್ಬೋದು, ನಾವು ಈ ಕಾಲೇಜ್ ಸಿಕ್ಕಿದ್ರೆ ನಾನು ಏನೇನು ಫರ್ದರ್ ಮಾಡ್ತೀನಿ ಅಂತ. ನಿಮ್ಗೆ ಇನ್ನೇನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಹೇಳಿ. ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಬ್ಯುಸಿ ಅಂದರೆ ಐ ಹ್ಯಾವ್ ಟೇಕನ್ ದ ಬ್ರೇಕ್. ಸೊ ನಮ್ಮ ಸಣ್ಣ ಟೀಮ್, ನಾನು ಮತ್ತು ಮ್ಯಾಮ್ ಆ್ಯಕ್ಚುಲಿ. ಸೊ PUC ಕಂಟಿನ್ಯೂಸ್ ಆಗಿ ಕೆಲಸ ಆಯಿತು, CET ತುಂಬ ಕೆಲಸ ಆಯಿತು. ಸೊ CET ಆದಮೇಲೆ ರಿಸಲ್ಟ್ಸ್ ಬರಲಿ ಅಂತ ನಾವು ಸ್ವಲ್ಪ ಬ್ರೇಕ್ ತೊಗೊಂಡಿದ್ರಿ. ಆ್ಯಂಡ್ ವಿ ಆಲ್ಸೋ ನಮ್ಮ ಸ್ಟುಡಿಯೋ ಚೇಂಜ್ ಮಾಡಿದ್ದೀವಿ ಆ್ಯಕ್ಚುಲಿ. ಆ್ಯಂಡ್ ಸೊ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಅದರಿಂದ ಈಗ ಸ್ಟಾರ್ಟ್ ಆಗುತ್ತೆ ಇನ್ನು ಕಂಪ್ಲೀಟ್ಲಿ ಕೌನ್ಸಿಲಿಂಗ್ ವೀಡಿಯೋಸು, ಇನ್ನೇನು PUC ವೀಡಿಯೋಸ್ ಗೋನ್ ಟು ಸ್ಟಾರ್ಟ್ ವೆರಿ ಸೂನ್ ಫಾರ್ ನೆಕ್ಸ್ಟ್ ಇಯರ್ ಮಕ್ಕಳಿಗೆ. ಆ್ಯಂಡ್ ತುಂಬ ಯೋಚನೆ ಮಾಡ್ತಾ ಇದ್ದೀವಿ ಮಕ್ಕಳೇ. ಇನ್ಫ್ಯಾಕ್ಟ್ ನಿಮಗೆಲ್ಲ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದೆ PUC ವೀಡಿಯೋಸ್, ನೆನಪಿದೆ ನಿಮಗೆ. PUC ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿ ಡಿಸೆಂಬರಲ್ಲಿ. ಯಾಕಂದರೆ ಆಫ್ಲೈನ್ ಇತ್ತು, ಅದು ಎಲ್ಲ ಬಿಟ್ಬಿಟ್ಟು ಬರೀ ಆನ್ಲೈನಲ್ಲೇ ಮಕ್ಕಳಿಗೆ ಹೇಳ್ಕೊಡ್ಬೇಕು.
ಈ ಸತಿ ಒಳ್ಳೆ ಲಾಸ್ಟ್ ಇಯರ್ಗಿಂತ 10 ಟೈಮ್ಸ್ ಬೆಟರ್ ವೀಡಿಯೋಸ್ ಮಾಡಬೇಕು. ನಾವು ಇನ್ಫ್ಯಾಕ್ಟ್ ಹೇಳಬೇಕಾದ್ರೆ ತುಂಬ PUC ಕೋರ್ಸ್ಗಳು ಲಾಂಚ್ ಮಾಡಿಲ್ಲ ನಮ್ಮ ಆ್ಯಪಲ್ಲೆಲ್ಲ. ಎಂತಕ್ಕೆಂದರೆ ಎವ್ರಿಥಿಂಗ್ ವಿ ಗೋನ್ ಡೂ ಇಟ್ ಫಾರ್ ಫ್ರೀ ಆನ್ ಯೂಟ್ಯೂಬ್. ಸೊ ತುಂಬ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಅದರಿಂದ ಲಾಟ್ ಆಫ್ ಥಿಂಗ್ಸ್ ಅದರಿಂದ ನಾವು ಬ್ರೇಕ್ ತೊಗೊಂಡಿದ್ವಿ ನಾನು ಮತ್ತು ಮ್ಯಾಮ್. ಅಫ್ಕೋರ್ಸ್ ಈ ಸೀಟ್ ರಿಸಲ್ಟ್ಸ್ ಬಂದರೆ ನಮ್ಮ ಬ್ರೇಕ್ ಮುಗೀತು ಅಂತ ಲೆಕ್ಕ. ಈ ಕಂಟಿನ್ಯೂಸ್ ಕಾಲ್ಸ್ ಇರುತ್ತೆ. ಸೊ ನಿಮ್ಗೆ ಏನೇನು ಬೇಕೋ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಯಾವುದಾದ್ರೂ ಫರ್ದರ್ ನಿಮ್ಮ ಡೀಟೇಲ್ಸ್ NPTEL ಬಗ್ಗೆ ಡೀಟೇಲ್ಸು, ಇನ್ನಂದರೆ ಮಾಸ್ಟರ್ಸ್ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ಸ್, ಇಲ್ಲ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಫರ್ದರ್ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾ, ಎಷ್ಟೆಷ್ಟು ಬ್ರಾಂಚಸ್ ಇದೆ, ಯಾವುದು ಮೆಕ್ಯಾನಿಕಲ್ ಆಗಲಿ, ಎಲೆಕ್ಟ್ರಿಕಲ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಆಗಲಿ, ಏನೇನು ಮಾಸ್ಟರ್ಸ್ ಮಾಡ್ಬೋದು. ಅದಾದಮೇಲೆ ನಂತರ ಫರ್ದರ್ ಪ್ಲೇಸ್ಮೆಂಟ್ಸ್ ಬಗ್ಗೆ ಏನಾದರೂ ಬೇಕಾ ನಿಮ್ಗೆ ಡೀಟೇಲ್ಸು ಅಂತ, ಈ ಪೂಲ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸು ಏನಾದ್ರು ಎಷ್ಟೊಂದು ಇರುತ್ತೆ ಮಕ್ಕಳೇ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕಾದರೆ ಖಂಡಿತವಾಗ್ಲೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಐ ಹೋಪ್ ಸ್ವಲ್ಪ ನಿಮಗೆ ತಲೆಯಲ್ಲಿ ಟಾಪಲ್ಲಿ ಹೋದ್ರೇ ಅಂತ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ಇಟ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.